ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಮೈಸೂರು ದಸರಾ ಉದ್ಘಾಟನೆಯ ಗೊಂದಲ ಸೃಷ್ಟಿಯಾಗಿದೆ. ಯಾಕಪ್ಪ ಅಂತಂದ್ರೆ ಆ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಬಾನು ಮುಷ್ತಾಕ್ ಅವರ ಕೈಯಲ್ಲಿ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೇನೆ ಅದಕ್ಕೆ ವಿರೋಧ ಪಕ್ಷನೂ ಸಹ ವಿರೋಧ ವ್ಯಕ್ತಪಡಿಸ್ತಿದೆ. ಇದರಲ್ಲಿ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ಇವತ್ತು ಸುಮಾರು 114 ವರ್ಷ ವಯಸ್ಸಾಗಿರುವಂತಹ ಪರಿಸರ ರಾಯಭಾರಿ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರ ಕೈಯಲ್ಲಿ ನಾವು ಇವತ್ತು ಏನಾದ್ರೂ ದಸರಾ ಉದ್ಘಾಟನೆಯನ್ನ ಮಾಡಿಸಿದ್ರೆ ಆ ತಾಯಿಗೆ ಒಂದು ಗೌರವನೂ ಕೊಟ್ಟಂಗಾಗತ್ತೆ, ಸರ್ಕಾರಕ್ಕೂ ಸಹ ಒಂದು ಗೌರವ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಅಂದ್ರೆ ಇವತ್ತು ಸಹ ಸಾಲುಮರದ ತಿಮ್ಮಕ್ಕನವರು ಬಾಡಿಗೆ ಮನೆಯಲ್ಲಿರ್ತಾರೆ. ಅವರು ಸಹ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲೇ ಇರ್ತಾರೆ. ಅವ್ರ ಕೈಯಲ್ಲಿ ನೀವು ದಸರಾ ಉದ್ಘಾಟನೆ ಮಾಡಿಸೋದ್ರಿಂದ ಯಾವುದೇ ತರದ ವಿರೋಧ ವ್ಯಕ್ತವಾಗಲ್ಲ. ಯಾಕೆ ಅಂದ್ರೆ ಇಡೀ ರಾಜ್ಯದ ಪ್ರತಿಯೊಂದು 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅವರ ಒಂದು ಉದ್ಯಾನವನವನ್ನ ಇದೇ ನಮ್ಮ ರಾಜ್ಯ ಸರ್ಕಾರ ಉದ್ಯಾನವನವನ್ನು ನಿರ್ಮಿಸಬೇಕು ಅಂತ ಹೇಳಿದೆ, ಮಾಡ್ತಾ ಇದೆ. ಅದೇ ತರ ಈ ಒಂದು ದಸರಾ ಉದ್ಘಾಟನೆಯನ್ನು ಅವರು 114 ವಯಸ್ಸಾಗಿದೆ ಅವ್ರ ಕೈಲಿ ಮಾಡಿಸಿದ್ರೆ ಏನ್ರಿ ತಪ್ಪು? ಮುಂದೆ ಅವ್ರು ಇರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವರು ಇವತ್ತು ಪಠ್ಯ ಪುಸ್ತಕದಲ್ಲೂ ಸಹ ಅವರನ್ನ ಸೇರಿಸಿದ್ದಾರೆ. ಅವರ ಒಂದು ಏನು ಮಾದರಿ ಅನ್ನೋದನ್ನ ಇವತ್ತು ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಅಂತದ್ರಲ್ಲಿ ಆ ತಾಯಿಯ ಕೈಲಿ ಒಂದೇ ಒಂದು ದಸರಾ ಉದ್ಘಾಟನೆಯನ್ನ ಮಾಡಿಸಿದ್ರೆ ನಿಮಗೇನಾಗುತ್ತೆ ರಾಜ್ಯ ಸರ್ಕಾರದವ್ರಿಗೆ? ನಾನು ಕೇಳ್ಕೊಳ್ಳೋದಿಷ್ಟೇನೆ, ಪರಿಸರ ರಾಯಭಾರಿ ಪದ್ಮಶ್ರೀ ಪುರಸ್ಕೃತರು ಹಾಗೂ ಸಾವಿರಾರು ಪ್ರಶಸ್ತಿಯ ಪುರಸ್ಕೃತರು ಇರುವಂತಹ ಸಾಲುಮರದ ತಿಮ್ಮಕ್ಕನವ್ರ ಕೈಲಿ ಈ ಬಾರಿಯ ದಸರಾ ಉದ್ಘಾಟನೆ ಆಗ್ಬೇಕು. ಯಾಕಪ್ಪ ಅಂತ ಅಂದ್ರೆ ಅವರು ನಾನು ಮೊದಲೇ ಹೇಳಿದೆ, ಅವ್ರು ಇರೋದು ಇವತ್ತಿಗೂ ಸಹ ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಮನೆನ ನೀವು ಒಂದು ಸಾರಿ ಹೋಗಿ ನೋಡಿ, ಅವರ ಮನೆಯಲ್ಲಿ ಸಾವಿರಾರು ಪ್ರಶಸ್ತಿಗಳು. ಅವರಿಗೆ ಆ ಪ್ರಶಸ್ತಿನ ಇಡ್ಲಿಕ್ಕೆ ಜಾಗ ಇಲ್ಲ ಇವತ್ತು. ಅಂತಹ ಒಂದು ಪರಿಸ್ಥಿತಿನಲ್ಲಿ ಸಾಲುಮರದ ತಿಮ್ಮಕ್ಕನವರು ಮಾದರಿಯಾಗಿ ಅದು ಸರಳವಾಗಿ ಜೀವನವನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಹೇಳ್ತಾರೆ, ನಾನು ಕೇಳಿಸ್ಕೊಂಡೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಕೇಳಿಸ್ಕೊಂಡೆ, ನಾನು ಹೊರದೇಶಕ್ಕೆ ಹೋಗ್ಬಿಟ್ಟು ಹೊರದೇಶದಲ್ಲಿ ಪುಟಗಟ್ಟಲೆ ಕನ್ನಡವನ್ನ ಜಪಿಸ್ತಾ ಇದ್ದೀನಿ ಅವ್ರ ಕೈಲಿ. ಏನಿದೆ? ಯಾರೋ ಮೂರು ಹೆಣ್ಣು ಮಕ್ಕಳಿಗೆ 3 ಹೆಣ್ಣು ಮಕ್ಕಳ ಕೈಲಿ ನಾನು 3 ಹೆಣ್ಣು ಮಕ್ಕಳನ್ನ ಕನ್ನಡ ಶಾಲೆನಲ್ಲಿ ಓದಿಸ್ತಾ ಇದ್ದೀನಿ. ಇದೆಲ್ಲ ಒಂದು ಬೂಕರ್ ಪ್ರಶಸ್ತಿ, ಅತ್ಯಂತ ಗೌರವವಾದ ಪ್ರಶಸ್ತಿ. ನಮ್ಗದು ವಿರೋಧ ಇಲ್ಲ. ಅವರಿಗೆ ಮುಂದಿನ ಬಾರಿ ಕೊಡಿ. ನಾನೇ ಹೇಳ್ತೀನಿ, ಅವ್ರಿಗೆ ಮುಂದಿನ ಬಾರಿ ಕೊಡಿ. ಯಾಕೆಂದ್ರೆ ಅವರಿಗೆ ವಯಸ್ಸಿದೆ. ಸಾಲುಮರದ ತಿಮ್ಮಕ್ಕನವರಿಗೆ ವಯಸ್ಸಿಲ್ಲ. ಇಡೀ ರಾಜ್ಯಕ್ಕೆ ಅವರು ಇವತ್ತು ಒಂದು ಆಸ್ತಿ ಆಗಿದ್ದಾರೆ. ಅವ್ರಿಗೆ ಏನಾರು ಗೌರವ ಕೊಡ್ತೀನಿ ಅನ್ನೋದೇ ಆದ್ರೆ ರಾಜ್ಯ ಸರ್ಕಾರ ಸಾಲುಮರದ ತಿಮ್ಮಕ್ಕನವ್ರ ಕೈಲಿ ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಮಾಡಿಸ್ಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀವಿ ಸ್ನೇಹಿತರೆ. ನಮಸ್ತೆ.